टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚೆನ್ನೈ ಗೆಲುವಿನ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದು ಕೆಂಪು ಸೈನ್ಯದ ಈ ಇಬ್ಬರು ಕದನ ಕಲಿಗಳು. ಒಬ್ಬರು ಬ್ಯಾಟಿಂಗ್ ನಲ್ಲಿ ಚರಿತ್ರೆ ಸೃಷ್ಟಿಸಿದ್ರೆ ಮತ್ತೊಬ್ಬ ಬಾಲ್ ಹಿಡಿದು ಡೆತ್ ಓವರ್ ನಲ್ಲಿ ಚೆನ್ನೈ ತಂಡವನ್ನ ಮಕಾಡೆ ಮಲಗಿಸಿದ್ದಾರೆ. ಈ ಗೆಲುವಿನ ಕೇಕೆಯಿಂದ ಆರ್ಸಿಬಿ ಬಹುತೇಕ ಪ್ಲೇ ಆಫ್ ಸ್ಥಾನ ಖಚಿತಪಡಿಸಿಕೊಂಡಿದ್ರೆ ಆರ್ಸಿಬಿ ಅಭಿಮಾನಿಗಳು ಕಪ್ ಗೆದ್ದಷ್ಟೇ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಆರ್ಸಿಬಿ ಕೋಟೆ, ಇದು ಆರ್ಸಿಬಿ ಕೋಟೆ ಕಾಣುವಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಅಭಿಮಾನಿಗಳ ವಿಜಯೋತ್ಸವವಿದು. ಚೆನ್ನೈ ವಿರುದ್ಧ ಆರ್ಸಿಬಿ ರೋಚಕವಾಗಿ ಗೆಲ್ತಿದ್ದಂತೆ ಸ್ಟೇಡಿಯಂ ಹೊರಭಾಗದಲ್ಲಿ ಫ್ಯಾನ್ಸ್ ಆರ್ಸಿಬಿ ಜೈಕಾರ ಕೂಗಿ ಸಂಭ್ರಮಾಚರಣೆ ಮಾಡಿದ ಕ್ಷಣಗಳಿವು. ಚೆನ್ನೈ ಸೋಲಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಆರ್ಸಿಬಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಆರ್ಸಿಬಿ 2 ರನ್ಗಳಿಂದ ರೋಚಕವಾಗಿ ಗೆದ್ದಿದೆ. ಈ ಗೆಲುವಿನ ಮೂಲಕ ಆರ್ಸಿಬಿ ಈ ಬಾರಿಯ ಪ್ಲೇ ಆಫ್ ಸುತ್ತಿಗೇರಿದ ಮೊದಲ ತಂಡವಾಗಿ ಹೊರಹೊಮ್ಮಿದೆ. ಕಳೆದ ಸೀಸನ್ ನಲ್ಲಿ ಇದೇ ಚೆನ್ನೈ ತಂಡವನ್ನ ಮಣಿಸಿದ್ದ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಇದೀಗ ಮತ್ತೆ ಚೆನ್ನೈ ತಂಡವನ್ನ ಮಕಾಡೆ ಮಲಗಿಸಿರುವ ಆರ್ಸಿಬಿ ಬಾಯ್ಸ್ ಈ ಸೀಸನ್ ನಲ್ಲಿ 2 ಬಾರಿಯೂ ಚೆನ್ನೈ ತಂಡದ ವಿರುದ್ಧ ವಿಜಯೋತ್ಸವ ಆಚರಿಸಿದೆ. ಚೆನ್ನೈ ವಿರುದ್ಧದ ಗೆಲುವು ಆರ್ಸಿಬಿ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಟ್ಟಿದೆ. ಸಖತ್ತಾಗಿತ್ತು ಫಸ್ಟ್ ಮ್ಯಾಚ್. ಸ್ಟೇಡಿಯಂ ಅಲ್ಲಿ ನೋಡ್ತಾ ಇರೋದು ಬೇರೆ ಲೆವೆಲ್. ಲಾಸ್ಟ್ ಓವರ್ ಆರ್ಸಿಬಿ ಈ ಸಲ ಕಪ್ ನಮ್ದೆ. ಆರ್ಸಿಬಿ ಅಂಕಲ್ ಗೆದ್ರು ಕೊನೆವರೆಗೂ ಆರ್ಸಿಬಿ. ಟೇಬಲ್ ಟಾಪ್ ಅಲ್ಲಿ ನೋಡಿದ್ರೆ ಆನಂದ, ಬಾಟಮ್ ಅಲ್ಲಿ ನೋಡಿದ್ರೆ ಪರಮಾನಂದ. ಲಾಸ್ಟ್ ಓವರ್ ಅಲ್ಲಿ ಮ್ಯಾಚ್ ದಯಾಲ್ ಗೆಲ್ಸಿದ್ವಿ, ಸದಿ ಕಪ್ ನಮ್ದೆ. ಆರ್ಸಿಬಿ ಜೈ. ತಲಾ ಫಾರ್ ಎ ರೀಸನ್ ಔಟ್ ಆಫ್ ದ ಸೀಸನ್. ಈ ಸರಿ ಕಪ್ಪು ನಮ್ದು, ಆರ್ಸಿಬಿನೇ ಬೆಂಕಿ ನಮ್ದು. ತಲಾ ಫಾರ್ ಎ ರೀಸನ್ ಸಿಎಸ್ಕೆ ಔಟ್ ಆಫ್ ದ ಸೀಸನ್. ಶಫರ್ಡ್ ಅಬ್ಬರದ ಅರ್ಧಶತಕ, ಆರ್ಸಿಬಿ ಬಿಗ್ ಸ್ಕೋರ್. ಆರ್ಸಿಬಿ ಚೆನ್ನೈ ತಂಡಕ್ಕೆ 214 ರನ್ಗಳ ಗುರಿ ನೀಡೋದಕ್ಕೆ ಸಾಧ್ಯವಾಗಿದ್ದೆ ಆರ್ಸಿಬಿ ಹಿಟ್ಟರ್ ರೊಮ್ಯಾರಿಯೋ ಶಫರ್ಡ್ ರಿಂದ. ಆರ್ಸಿಬಿ ಪರ ಬ್ಯಾಟಿಂಗ್ ನಲ್ಲಿ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲಿ 14 ಬಾಲ್ಗಳಲ್ಲಿ ಅರ್ಧ ಶತಕ ಚಚ್ಚಿದ ರಣಧೀರ ಶಫರ್ಡ್ 6 ಸಿಕ್ಸರ್ 4 ಬೌಂಡರಿ ಸಹಿತ ರನ್ ಸುನಾಮಿ ಎಬ್ಬಿಸಿದ್ರು. ಶಫರ್ಡ್ ಬೆಂಕಿ ಬ್ಯಾಟಿಂಗ್, ಸಿಕ್ಸರ್ ಬೌಂಡರಿಗಳಿಗೆ ಆರ್ಸಿಬಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ರು. ರೊಮ್ಯಾರಿಯೋ ಶೆಫರ್ಡ್ ಅವ್ರ ಇನ್ನಿಂಗ್ಸ್ ಹೇಗಿತ್ತು? ಅವ್ರ ಮ್ಯಾಚ್ ಒಂದು ಸಕ್ಕತ್ತಾಗಿತ್ತು. 14 ಬಾಲ್ಸ್ ಅಲ್ಲಿ 53 ಹೊಡೆದವ್ರೆ. ಏನಾದ್ರು ಫುಲ್ ಮ್ಯಾಚ್ ಅಲ್ಲಿ ಇದ್ದಿದ್ದ ಅವರು ಪಕ್ಕ 200-300 ಹೊಡಿತಿದ್ರು. ಇಮೋಷನ್ಸೇ ಬೇರೆ ತರ ಇತ್ತು. ಈ ತರ ಗೇಮ್ ಯಾವತ್ತೂ ನೋಡಿರ್ಲಿಲ್ಲ. ಲಾಸ್ಟ್ ಡೆತ್ ಓವರ್ ನಾವು ಅನ್ಕೊಂಡಿದ್ರು ಹೋಗುತ್ತೆ ಅಂತ, ಬಟ್ ರೊಮಾರಿಯೋ ಶೆಫರ್ಡ್ ಅಷ್ಟು ಗಾಡ್ ಲೈಕ್ ಫಿಗರ್ ಯಾರು ಇಲ್ಲ. ಇವತ್ತು ಅವನೇ ನಮ್ಮ ಪ್ಲೇಯರ್ ಆಫ್ ದ ಮ್ಯಾಚ್. ಸೊ ಜೈ ಆರ್ಸಿಬಿ. ಈ ಇಯರ್ ಆರ್ಸಿಬಿ ತೋರಿಸ್ತಾ ಇದ್ದಾರೆ, ಬಿ ಬೋಲ್ಡ್ ಆಗಿ 16 ಪಾಯಿಂಟ್ಸ್ ಆಗಿ ನಂಬರ್ 1 ಕೀಪ್ ಆನ್ ಬರ್ತಾ ಇದ್ದಾರೆ. ಈ ಸತಿ ನನ್ನ ಕಪ್ಪು ನಮ್ದು ಅಂತ ಹೇಳಲ್ಲ, ಈ ಸತಿ ಕಪ್ ನಮ್ದೇನೆ, ಗ್ಯಾರಂಟಿ ಆರ್ಸಿಬಿ ಹೊಡಿತಾರೆ. ಜೈ ಆರ್ಸಿಬಿ, ಆಲ್ ದ ಬೆಸ್ಟ್ ಆರ್ಸಿಬಿ. ಕೊನೆ ಓವರ್ ಕೊನೆ ಬಾಲ್, ಆರ್ಸಿಬಿ ಗೆಲುವಿಗೆ ಯಶ್ ಬಾಲ್. ಯಶ್ ದಯಾಳ್ ಓವರ್ನ ಕೊನೆಯ 3 ಬಾಲ್ ನಲ್ಲಿ ಚೆನ್ನೈ ಗೆಲುವಿಗೆ 13 ರನ್ ಬೇಕಿತ್ತು. ಕ್ರೀಸ್ಗೆ ಬಂದ ದುಬೆ ಸಿಕ್ಸರ್ ಗಟ್ಟಿದ್ರು. ಆದ್ರೆ ಈ ಬಾಲ್ ನೋ ಬಾಲ್ ಆಗುತ್ತೆ. ನೋ ಬಾಲ್ ನಲ್ಲಿ ದುಬೆ 1 ರನ್ಗೆ ಸೀಮಿತರಾದ್ರು. 2 ಬಾಲ್ಗೆ 5 ರನ್ ಬೇಕಿರುತ್ತೆ. ಜಡ್ಡು ಸಿಂಗಲ್ ತೆಗೆದುಕೊಳ್ತಾರೆ. ಆ ನಂತರ ಕೊನೆ ಬಾಲ್ ನಲ್ಲಿ 4 ರನ್ ಬೇಕಿತ್ತು. ಯಶ್ ಎಸೆದ ಕೊನೆಯ ಬಾಲ್ ನಲ್ಲಿ ದುಬೆ 2 ರನ್ ಗಳಿಸಲಷ್ಟೇ ಶಕ್ತರಾದ್ರು. ಡೆತ್ ಓವರ್ ನಲ್ಲಿ ಸೂಪರ್ ಸ್ಪೆಲ್ ಮಾಡಿದ ಯಶ್ ದಯಾಳ್ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಆರ್ಸಿಬಿ ಅಭಿಮಾನಿಗಳ ಪಾಲಿನ ರಿಯಲ್ ಬಾಸ್ ಆಗಿದ್ದಾರೆ. ಎಲ್ಲಾರ ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿತ್ತು, ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಡೆತ್ ಓವರ್ಸ್ ಒಂದ್ ಸ್ವಲ್ಪ ಲೂಸ್ ಇತ್ತು, ಆದ್ರೆ ಲಾಸ್ಟ್ ಅಲ್ಲಿ ಕಂಟ್ರೋಲ್ ಮಾಡಿದ್ರು. ಎಷ್ಟೇ ಲಾಸ್ಟ್ ಓವರ್ ಎಪಿಕ್ ಆಗಿತ್ತು. ಆಮೇಲೆ ರೊಮ್ಯಾರಿಯೋ ಶೆಫರ್ಡ್ ಇನ್ನಿಂಗ್ಸ್ ಅನ್ನ ನೆನ್ಪಿಟ್ಕೊಳ್ಳೇಬೇಕು. ಹೌದು, ಅವರು ಆಲ್ಮೋಸ್ಟ್ 14 ಬಾಲ್ಸ್ 50 ಹೊಡೆದಿರೋದು, ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್. ಏನ್ ಮ್ಯಾಚಿನ ಟರ್ನಿಂಗ್ ಪಾಯಿಂಟ್ ಯಾವ್ದು ಮ್ಯಾಚ್ಗೆ? ಮ್ಯಾಚ್ ಅಲ್ಲಿ ಲಾಸ್ಟ್ ಓವರ್ ಟರ್ನಿಂಗ್ ಪಾಯಿಂಟ್ ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಬೌಲರ್ ಕಾಪಾಡಿದ್ದಾರೆ ನಮ್ಮನ್ನ. ಇದು ಆರ್ಸಿಬಿ ಕೋಟೆ, ಯಾರು ಬಂದ್ರು ಮುಟ್ಟಕ್ಕಾಗಲ್ಲ. ಕ್ರೇಜಿ ಆಗಿತ್ತು. ಲಾಸ್ಟ್ ಬಾಲ್ ಲಾ ಬಾಲ್ ವರ್ಗೂ ಫುಲ್ಲು ಹೈ ಪ್ರೆಷರ್ ಅಲ್ಲಿ ಇತ್ತು. ಕೊನೆಗೆ ನಮ್ಮವರೇ ಗೆಲ್ಲೋದು, ಮಣ್ಣೆತ್ತೋದು, ಶಫರ್ಡ್ ಅಬ್ಬರದ ಅರ್ಧಶತಕ ಮತ್ತು ಡೆತ್ ಓವರ್ ಕಿಂಗ್ ಯಶ್ ಬಾಸ್ ಬೆಂಕಿ ಚೆಂಡಿನಿಂದ ಆರ್ಸಿಬಿ ಗೆಲುವಿನ ಕೇಕೆ ಹಾಕಿದೆ. ಚೆನ್ನೈ ವಿರುದ್ಧದ ಈ ಗೆಲುವು ಆರ್ಸಿಬಿ ಅಭಿಮಾನಿಗಳಿಗೆ ಕಪ್ ಗೆದ್ದಷ್ಟೇ ಖುಷಿ ತಂದಿದೆ.
ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.